ಬಸವರಾಜ ರಾಯರೆಡ್ಡಿ ಕೊಟ್ಟ ಅದೊಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ತೀವ್ರ ಮುಜುಗರ ತರ್ತಾ ಇದೆ, ದೊಡ್ಡ ಡ್ಯಾಮೇಜ್ ಮಾಡಿದೆ. ನಾಲಿಗೆ ಹರಿಬಿಟ್ಟ ಬಸವರಾಜ ರಾಯರೆಡ್ಡಿಗೆ ಬಿಗ್ ಶಾಕ್ ಈಗ. ಬಸವರಾಜ ರಾಯರೆಡ್ಡಿ ಅವರ ಸ್ಟೇಟ್ಮೆಂಟ್ಗೆ ಖರ್ಗೆ ಅವರು ಗರಂ ಆಗ್ಬಿಟ್ಟಿದಾರಂತೆ. ಏನ್ರಿ ಸೀನಿಯರ್, ನೀವು ಈ ರೀತಿ ಯಾರಾದ್ರೂ ಹೇಳಿಕೆ ಕೊಡ್ತಾರಾ? ಹೇಳಿಕೆ ಕೊಡೋ ಮುನ್ನ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಂತ ಕಿಡಿಕಾರಿದಾರಂತೆ. ಬಸವರಾಜ ರಾಯರೆಡ್ಡಿಗೆ ಖರ್ಗೆ ಅವರು ಕ್ಲಾಸ್ ತಗೊಂಡಿದ್ದಾರೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಎಂದಿದ್ದ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಯಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಗಿದೆ. ಮುಖ ಹೆಂಗ್ ಎತ್ಕೊಂಡು ಓಡಾಡ್ತಾರೆ? ಏನ್ ಡ್ಯಾಮೇಜ್ ಕಂಟ್ರೋಲಿಗೆ ಇನ್ನೇನ್ ತೇಪೆ ಹಚ್ಚುತ್ತಾರೆ? ಸ್ಪಷ್ಟನೆ ಕೇಳ್ತಾ ಇದ್ದೆ ಯಾಕ ಸ್ಟೇಟ್ಮೆಂಟ್ ಕೊಟ್ರಿ, ಉತ್ತರ ಕೊಡಿ ಅಂತ. ಕಾಂಗ್ರೆಸ್ಗೆ ಇದೀಗ ನುಂಗಲಾರದ ತುತ್ತಾಗಿದೆ ಸಿದ್ದರಾಮಯ್ಯ ಅವರ ಆಪ್ತನ ಮಾತು, ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರನ ಮಾತು. ಬಸವರಾಜ ರಾಯರೆಡ್ಡಿ ಮಾತಿನಿಂದ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಗಿದ್ದು ರಾಷ್ಟ್ರ ಮಟ್ಟದಲ್ಲೂ ಇದೀಗ ಅವಮಾನವನ್ನ ಎದುರಿಸುವ ಪರಿಸ್ಥಿತಿ ಅಗೇನ್ ಕಾಂಗ್ರೆಸ್ಗೆ ಬಂದಿದೆ. ಮೊನ್ನೆ ತಾನೇ ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಕುತ್ಕೊಂಡು ಸಂವಿಧಾನ ಬದಲಾವಣೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂತಹ ಅಸ್ತ್ರ ಸಿಕ್ಕಿದ್ದೆ ಬಿಜೆಪಿ ಹಿಗ್ಗಾಮುಗ್ಗ ಕ್ಲಾಸ್ ತಗೊಂಡು ಕಾಂಗ್ರೆಸ್ಗೆ ಮುಖನೇ ಎತ್ತಬಾರ್ದು ಹಂಗ್ ಮಾಡ್ಬಿಡ್ತು. ಸೆಷನ್ ಅಲ್ಲಿ ಖರ್ಗೆ ಅವ್ರಿಗೆ ಮಾತಾಡಕ್ಕೆ ಸಿಗ್ಲಿಲ್ಲ, ಆ ರೀತಿಯಲ್ಲಿ ಪರಿಸ್ಥಿತಿನ ನಿರ್ಮಾಣ ಮಾಡಿಬಿಡ್ತು, ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು. ಅಂಥದ್ರಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನೇಳಿ ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅನ್ನೋ ಸ್ಟೇಟ್ಮೆಂಟ್. ಹೆಂಗೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೋತೀರಿ ಈಗ ಇದನ್ನ? ಸೀನಿಯರ್ ಕೊಡುವಂತಹ ಹೇಳಿಕೆನೇನ್ರಿ ಇದು ಅಂತ ಖರ್ಗೆ ಅವರು ರಾಯರೆಡ್ಡಿ ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ. ನಿಮ್ಮಿಂದ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಉತ್ತರ ಹೆಂಗ್ ಕೊಡೋಣ? ಈಗ ಬಿಜೆಪಿ ಎಲ್ಲ ಮುಗಿ ಬೀಳ್ತಾರಲ್ಲ, ಏನು ಉತ್ತರ ಕೊಡೋಣ ಅವ್ರಿಗೆ? ಸರ್ಕಾರಕ್ಕೂ ನಿಮ್ಮಿಂದ ಡ್ಯಾಮೇಜ್, ನಾವು ನಿಮ್ಮಿಂದ ಉತ್ತರವನ್ನ ಈಗ ಡೆಲ್ಲಿ ಮಟ್ಟದಲ್ಲಿ ಕೊಡಬೇಕು. ಹೆಂಗ್ ಸಮರ್ಥಿಸ್ಕೊಳ್ಳೋಣ, ಡಿಫೆಂಡ್ ಹೆಂಗ್ ಮಾಡ್ಕೊಳ್ಳೋಣ ಈ ಸ್ಟೇಟ್ಮೆಂಟ್ಗೆ? ಸೀನಿಯರ್ ಅಲ್ವೇನ್ರಿ ನೀವು? ಹೇಳಿ ನೋಡಿ, ಯೋಚನೆ ಮಾಡಿ ಉತ್ತರ ಕೊಡ್ಬೇಕಲ್ವೇನ್ರಿ, ಮಾತನಾಡ್ಬೇಕಲ್ವೇನ್ರಿ ಅಂತ ಕ್ಲಾಸ್ ತಗೊಂಡಿದ್ದಾರಂತೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗ ವೀರೇಶ್ ನೀಡ್ತಾರೆ, ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ವೀರೇಶ್. ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್, ಮಗದೊಂದು ಕಡೆ ಆರ್ಥಿಕ ಸಲಹೆಗಾರ ಸಿಎಂ ಅವರಿಗೆ, ಅಂತಹ ಲೀಡರ್ ಕೊಟ್ಟ ಇದೊಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ತೀವ್ರ ಮುಖಭಂಗ, ನೋ ಡೌಟ್. ಅದರಲ್ಲಿ ಈಗ ಕಾಂಗ್ರೆಸ್ ಇದನ್ನ ಹೆಂಗ್ ಡಿಫೆಂಡ್ ಮಾಡ್ಕೊಳ್ಳುತ್ತೆ, ಹೆಂಗ್ ತೇಪೆ ಹಚ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾರೆ? ಡೀಟೇಲ್ಸ್ ಕೊಡೋದಾದ್ರೆ ವೀರೇಶ್. ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಕಾಂಗ್ರೆಸ್ ನಾಯಕರುಗಳು ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರುಗಳಿಗೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡ್ತಾ ಇರುವಂಥದ್ದು. ಮೊನ್ನೆ ಅಷ್ಟೇ ಪ್ರಾದೇಶಿಕ ಸಮಿತಿಯಲ್ಲಿ ಕೊಪ್ಪಳದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿರೋದು ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡದಾದಂಥ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಭ್ರಷ್ಟಾಚಾರದಲ್ಲಿ ಕರ್ನಾಟಕವೇ ನಂಬರ್ 1 ಅಂತ ಏನೊಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಇದು ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡದ ಮಟ್ಟದಲ್ಲಿ ಸುದ್ದಿ ಆದ ಹಿನ್ನೆಲೆಯಲ್ಲಿ ನಿನ್ನೆ ದಿಢೀರನೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಂತ ರಾಯರೆಡ್ಡಿ ಅವರು ಅವರ ಹೇಳಿಕೆಗಳಿಗೆ ಒಂದು ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು. ನಮ್ಮ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿಲ್ಲ, ಆದರೆ ವ್ಯವಸ್ಥೆ ಮಾತ್ರ ತುಂಬಾನೇ ಕೆಟ್ಟಿದೆ ಅನ್ನೋ ಒಂದು ಅವರು ಸಮರ್ಥನೆಯನ್ನ ಮಾಡಿಕೊಳ್ಳುವ ಮೂಲಕ ನಾನು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿಲ್ಲ ಅನ್ನೋ ಒಂದು ಸಮರ್ಥನೆಯನ್ನು ಕೊಡ್ಲಿಕ್ಕೆ ಮುಂದಾದ್ರು. ಆದ್ರೆ ಬಸವರಾಜ ರಾಯರೆಡ್ಡಿ ಅವರು ಕೊಟ್ಟಂತ ಅದೊಂದು ಹೇಳಿಕೆ ಏನಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ಬಹುದೊಡ್ಡದಾದಂತಹ ಮುಜುಗರವನ್ನ ಉಂಟು ಮಾಡಿರೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಕಾಂಗ್ರೆಸ್ನ ಎಐಸಿಸಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲೇ ಬಸವರಾಜ ರಾಯರೆಡ್ಡಿ ಅವರ ಈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೆ ಮುಜುಗರವನ್ನ ಉಂಟು ಮಾಡಿರುವ ಹಿನ್ನೆಲೆಯಲ್ಲೇನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಸವರಾಜ ರಾಯರೆಡ್ಡಿ ಅವರಿಗೆ ನೀವು ಕೊಟ್ಟಿರುವಂತಹ ಹೇಳಿಕೆಯಿಂದ ಸಾಕಷ್ಟು ಮುಜುಗರ ಉಂಟಾಗಿದೆ, ಹೀಗಾಗಿ ಈ ಹೇಳಿಕೆಗೆ ನೀವು ಸ್ಪಷ್ಟನೆಯನ್ನು ಕೊಡಬೇಕು. ಹಿರಿಯ ರಾಜಕಾರಣಿಯಾಗಿ ವಿಶೇಷವಾಗಿ ಸಿಎಂ ಅವರ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥವ್ರು ನೀವೇ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತಂದು ಹೇಳಿದ್ರೆ ನಾವು ಹೇಗೆ ಅದನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಪದೇ ಪದೇ ಯಾಕೆ ಈ ರೀತಿಯಾಗಿ ಕರ್ನಾಟಕದ ನಾಯಕರುಗಳು ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಾ ಅಂತ ಹೇಳಿ ಖರ್ಗೆ ಅವರು ಬಸವರಾಜ ರಾಯರೆಡ್ಡಿ ಅವರಿಗೆ ಕ್ಲಾಸ್ ಅನ್ನು ಸಹ ತೆಗೆದುಕೊಂಡಿದ್ದಾರೆ. ರಾಯರೆಡ್ಡಿ ಅವ್ರು ನಿಜ ಹೇಳ್ಬಿಟ್ರ ಅಂತ? ಖಂಡಿತವಾಗಿಯೂ ವಿದ್ಯಾ, ಯಾಕಂತಂದ್ರೆ
ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಹಿಂದೆ ಸಾಕಷ್ಟು ಅನುಮಾನಗಳಿರುವಂಥದ್ದು. ಯಾಕಂತಂದ್ರೆ ಈ ಹಿಂದೆ ಕಾಂಗ್ರೆಸ್ ನಾಯಕರುಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಇದೇ ಅಸ್ತ್ರವನ್ನ ಇಟ್ಕೊಂಡು ಬಿಜೆಪಿ 40% ಸರ್ಕಾರ ಅಂತ ಹೇಳಿ ದೊಡ್ಡ ಮಟ್ಟದಾದಂತಹ ಒಂದು ಪ್ರತಿಭಟನೆಯನ್ನ ಮಾಡಿ ಕ್ಯಾಂಪೇನ್ ಅನ್ನ ಮಾಡಿದ್ರು. ಕ್ಯಾಂಪೇನ್ ಅನ್ನ ಮಾಡಿದ ಬಳಿಕವೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆಯ ಜೊತೆಗೆ ಗ್ಯಾರಂಟಿಗಳ ವಿಚಾರದಲ್ಲಾಗಿರ್ಬೋದು, ಅಭಿವೃದ್ಧಿಯ ವಿಚಾರದಲ್ಲಾಗಿರ್ಬೋದು, ಹೀಗೆ ಸಾಕಷ್ಟು ಎಡವಟ್ಟುಗಳನ್ನ ಕಾಂಗ್ರೆಸ್ ನಾಯಕರುಗಳು ಮಾಡ್ಕೊಡ್ತಾನೆ ಬರ್ತಾ ಇದ್ದಾರೆ. ಹೀಗಾಗಿನೇ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಉಂಟಾಗ್ತಾ ಇದೆ. ನೀವು ಯಾಕೆ ಪದೇ ಪದೇ ಆಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ? ವಿಶೇಷವಾಗಿ ಭ್ರಷ್ಟಾಚಾರದ ವಿಚಾರದಲ್ಲಿ ನೀವು ಕೊಡ್ತಿರ್ತಕ್ಕಂಥ ಹೇಳಿಕೆಗಳು ಪಕ್ಷಕ್ಕೆ ಮುಜುಗರ ಉಂಟು ಮಾಡ್ತಾ ಇದೆ ಅನ್ನೋ ಒಂದು ಕ್ಲಾಸ್ ಅನ್ನ ಖರ್ಗೆ ಅವರು ತೆಗೆದುಕೊಂಡಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.